ರಾಜ ಸಿಂಹ, ಈ ನಾಡಿಗೊಂದು ಸಿಂಹ, ಕರುನಾಡಿಗೊಂದು ರಾಜ ಸಿಂಹ, ಅವರೇ ನಮ್ಮ ಸಾಹಸ ಸಿಂಹ. ಕರುನಾಡ ಕಣ್ಮಣಿ ನಮ್ಮ ಈ ಧಣಿ, ಹೃದಯ ಗೀತೆಗಳ ಸರದಾರ, ಸೋಲನ್ನೆ ಕಾಣದ ಜಯಸಿಂಹನಿಗೆ ಅಭಿಮಾನಿಗಳ ಒಂದು ಫಸ್ಟ್ ಟೈಮ್ ನಮ್ಮ ವಿಷ್ಣು ನಮ್ಮ ಗಾನ ಹೇಳ್ಬಿಡ್ತೀವಿ ಸ್ವಲ್ಪ ಸ್ವಲ್ಪ ಒಂದು ನಿಮಿಷ ನಾನೇನಾದ್ರೂ ನಿಂತಿದ್ದೀನಿ ಅಂದ್ರೆ ನಾನೇನಾದ್ರೂ ಚಿತ್ರನಟ ಅದೆಲ್ಲ ವಿಷ್ಣು ದಾದ ಅವರ ಆಶೀರ್ವಾದ ಇಷ್ಟೆಲ್ಲ ನೀವು ಸುಮ್ಮನೆ ಚಪ್ಪಾಳೆ ಹಾಕ್ತಿದ್ದೀರಾದ್ರೆ ನಾನು ಇವತ್ತು ಬಂದು ನಿಂತಿರೋದಕ್ಕೆ ವಿಷ್ಣು ದಾದನೇ ಕಾರಣ. ನನಗೆ ವೈಯಕ್ತಿಕವಾಗಿ ಪರ್ಸನಲಿ ನನಗೆ ಬುದ್ಧಿ ಬಂದಾಗಿಂದ ಹೇಳ್ತಾ ಇದ್ದೀನಿ, ನನ್ನ ತಾಯಿ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ, ನನಗೆ ಬುದ್ಧಿ ಬಂದಾಗಿಂದ ನಾನು ವಿಷ್ಣು ದಾದನ ಫ್ಯಾನೇ ಹೊರತು ಬೇರೆ ಅಲ್ಲ. ನನ್ನ ಮೊದಲನೇ ಸಿನಿಮಾದಿಂದ ಹಿಡಿದು ಇಲ್ಲಿವರೆಗೂ ನೋಡಿದಿರ ನನ್ನ ಕೈಯಲ್ಲಿ ಒಂದು ಬಳೆ. ವಿಷ್ಣು ದಾದ ಹಾಕ್ಬೇಕಾದ್ರೆ ಅಂತ ನಾನು ಹಾಕೋಕ್ ಸ್ಟಾರ್ಟ್ ಮಾಡಿದೆ. ನಮ್ಗೀನು ಒಂದು ನೆನಪಿದೆ, ಮುಂಗಾರ ಮಳೆ ಸಿನಿಮಾ ಆದ್ಮೇಲೆ ವಿಷ್ಣು ಸರ್ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಸ್ವಲ್ಪ ಮನೆಗೆ ಬನ್ನಿ. ನಾನು ವಿಷ್ಣು ಸರ್ ನಾನು ಮೀಟ್ ಮಾಡಿ ಅವ್ರ ಮನೆಗೆ ಹೋಗಿದೆ. ವೈಟ್ ಅಂಡ್ ವೈಟ್ ಅಲ್ಲಿ ಕೂತ್ಕೊಂಡಿದ್ರು. ನನ್ನ ಅವ್ರು ನೋಡಿದ ತಕ್ಷಣ ಹೇಳ್ಬಿಡಿ, ಅವ್ರು ಮಾತಾಡಿ ಬಿಡ್ಮೇಲೆ ಸರ್ ನಾನು ಚಿಕ್ಕೂರಿನಿಂದ ಅಣ್ಣ ನಾನೇನಾದ್ರೂ ಆಕ್ಟ್ ಮಾಡಿದ್ದೀನಿ ಅಂದ್ರೆ ಅದು ನಿಮ್ಮ ಬಂಧನ ಸಿನಿಮಾ, ನಿಮ್ಮ ಕೈದಿ ಸಿನಿಮಾ, ನಿಮ್ಮ ಸಾಹಸ ಸಿನಿಮಾ ನೋಡೋದು ಆಕ್ಟ್ ಆಗಿದ್ದೀನಿ ಅಂತ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ನಿಜ ಹೇಳ್ತೀನಿ, ಒಬ್ಬ ಆಕ್ಟರ್ ಆಗಾಗ್ಲಿ, ಒಬ್ಬ ನಟನಾಗಿ, ಒಬ್ಬ ಸ್ಟಾರ್ ಆಗಾಗ್ಲಿ ಬಂದಿಲ್ಲ. ವಿಷ್ಣು ದಾದನ ಅಭಿಮಾನಿಯಾಗಿ ಬಂದಿದ್ದೀನಿ ಅಷ್ಟೇ. ನಾನು ಇಷ್ಟೂ ಜನ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಜನ, ಮನೆ ಮೇಲೆ ಜನ ಬಂದಿದ ತಕ್ಷಣ ನನಗೇನು ಕಾಣಲಿಲ್ಲ, ಎಲ್ಲ ಕಡೆ ಜನ ಹೋಗಿದ್ರು. ಇಲ್ಲೇ ಒಂದು ಅಣ್ಣನ ಕುತ್ಕೊಂಡಿರೋದು,
ಖಂಡಿತವಾಗ್ಲೂ ನೀವು ಅನಿಸ್ಕೊಂಡು ದಿನ ಬೆಳಿಗ್ಗೆ ಎದ್ದು ಅದನ್ನ ನೋಡ್ಬೋದು. ನನಗೂ ಇಂದ ನಮ್ಮ ಮನೆ ಎಲ್ಲರೂ ಒಂದು ನಿಲ್ಲಿಸ್ಬೇಕು ಆಸೆ ಇದೆ, ಖಂಡಿತವಾಗ್ಲೂ ನಿಲ್ಲಿಸ್ತೇನೆ. ಇಷ್ಟು ಜನ ಇಲ್ಲಿ ಸೇರಿದ್ರಿ, ನಾನು ಮಾತಾಡಿ ನಮಗೆ ಕೇಳಿಸ್ತಿಲ್ಲ. ಇಷ್ಟು ಜನ ಇಲ್ಲಿ ಸೇರಿದ್ರಿ, ನಿಮ್ಮೆಲ್ಲರೂ ಯಾವಾಗಲೇ ಕರೀರಿ, ಯಾವ ಟೈಮಲ್ಲಿ ಬೇಕಾದ್ರೂ ಕರೀರಿ, ನಾನು ಬರ್ತೀನಿ. ಥ್ಯಾಂಕ್ ಯು. ಶಾಂತಪ್ಪ ಅವರು ಹಾಗೂ ನಮ್ಮ ಸಂಘದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಿರ್ಗಮಿಸುತ್ತಾರೆ. ದಯವಿಟ್ಟು